ಎಐಐಟಿ ಹಬ್ ಆಂಧ್ರ ರಾಜ್ಯದ ಪಾಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳು ಹೋಗ್ತೀನಿ ಅಂದ್ರೆ ಬೇಡ ಅನ್ನೋಕ್ಕಾಗುತ್ತಾ? ಇನ್ಸೆಂಟಿವ್ ಕೊಟ್ಟು ಹೋಗ್ತಾರೆ ಅಂದ್ರೆ ಅವರು ಹೋಗ್ಲಿ. ಎಐಟಿ ಹಬ್ ಆಂಧ್ರ ರಾಜ್ಯದ ಪಾಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳು ಹೋಗ್ತೀನಿ ಅಂತ ಹೇಳಿದ್ರೆ ಬೇಡ ಅನ್ನೋಕ್ಕಾಗುತ್ತಾ? ಇನ್ಸೆಂಟಿವ್ ಕೊಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಹೋಗ್ಲಿ. ಪಾಪ ನಾವ್ಯಾಕೆ ಅವರಿಗೆ ತೊಂದರೆಯನ್ನ ಕೊಡಬೇಕು? ನಾವೇನು ಆಹ್ವಾನ ಕೊಟ್ಟು ಕರೆಯಬೇಕು ಅಂತೇನಿಲ್ಲ. ನಮ್ಮ ಸಂಸ್ಕೃತಿ ವಿದೇಶಿ ಉದ್ಯಮಿಗಳನ್ನ ಆಕರ್ಷಣೆ ಮಾಡ್ತಾ ಇದೆ. ನವೆಂಬರ್ 12ರಂದು ಸಿಂಗಾಪುರದಿಂದ ಉದ್ಯಮಿಗಳು ಬರ್ತಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಐಐಟಿ ಹಬ್ ಆಂಧ್ರ ರಾಜ್ಯದ ಪಾಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳು ಹೋಗ್ತೀನಿ ಅಂತ ಹೇಳಿದ್ರೆ ನಮಗೆ ಬೇಡ ಅನ್ನೋಕ್ಕಾಗುತ್ತಾ? ಇನ್ಸೆಂಟಿವ್ ಕೊಟ್ರೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಹೋಗ್ಲೇಬೇಕಾದ್ರೆ ಪಾಪ ನಾವ್ಯಾಕೆ ಅವರನ್ನ ತಡಿಬೇಕು? ಹಾಗಾದ್ರೆ ನಾವೇನ್ ಆಹ್ವಾನ ಕೊಟ್ಟು ಕರೆಯಬೇಕಂತೇನಿಲ್ಲ. ಅಲ್ಲ ರೀ, ಪಾಪ ಅವರು ಅವ್ರು ಹೋಗೋರ್ಗೆ ನಾವ್ ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ. ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡ್ಬೇಕು? ಎಕ್ಸ್ಪೀರಿಯನ್ಸ್ ಆಗ್ಲಿ ಬಿಡಿ, ಎಲ್ಲ ಕಡೆ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಂಧ್ರ ಪ್ರದೇಶದ ಪಾಲಾದ ಗೂಗಲ್ ಎಐ ಹಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅತಿ ದೊಡ್ಡ ಗೂಗಲ್ ಕ್ಯಾಂಪಸ್ ಬೆಂಗಳೂರಿನಲ್ಲಿ ಇದೆ. ಎಐ ಹಬ್ನಲ್ಲಿ ಬೆಂಗಳೂರು ಜಗತ್ತಿನಲ್ಲಿ 4ನೇ ದೊಡ್ಡ ಸಿಟಿಯಾಗಿದೆ. ಆಂಧ್ರದವರು ಭಾರಿ ರಿಯಾಯಿತಿಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಹೂಡಿಕೆದಾರರು ಅಲ್ಲಿಗೆ ಹೋಗ್ತಿದ್ದಾರೆ. ರಿಯಾಯಿತಿ ಎಷ್ಟು ಅದರ ಬಗ್ಗೆ ಬೇಕಾದ್ರೆ ಮಾತನಾಡಲಿ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿಯಪ್ಪ, ಅವರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಾವು ಕೈಲಿ ಬಿಟ್ಟಿಲ್ಲ. JDS ಅವರು BJP ಅವರು ಏನು ಬಹಳ ಸರಳವಾಗಿ ಮುಚ್ಚಾಕ್ತಾರೆ ಅಂದರೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅವರು ಆಂಧ್ರ ಪ್ರದೇಶ ಅವರಿಗೆ. 25% ಲ್ಯಾಂಡ್ ರಿಯಾಯಿತಿ, 25% ವಾಟರ್ ಟ್ಯಾರಿಫು, ಎಲೆಕ್ಟ್ರಿಸಿಟಿ ಮತ್ತು ಟ್ರಾನ್ಸ್ಮಿಷನ್ ಚಾರ್ಜಸ್ಸು ಫ್ರೀ, ಮತ್ತು 100% ರಿಯಂಬರ್ಸ್ಮೆಂಟ್ ಆಫ್ ಸ್ಟೇಟ್ GST.